ತುಂಬ್ಯಾರ ತಂಗಿ. ಜಗತ್ತಿನೊಳಗೆ ಎಲ್ಲ ಕಡೆನೂ ಕುಣದ ಈ ಚಾಡಿ ಚುಗ್ಲಿ ಹೇಳ್ತಕ್ಕಂಥ ಮಂದಿ ಎಲ್ಲ ಕಡೆನೂ ಕುಣದ ಅದಾರ. ಆದ್ರೆ ನಾವು ಕೇಳೋರಿಂದ ಕೇಳಬಾರ್ದು. ನಾವು ಚಾಡಿ ಕೇಳದಿವಿ ಹತ್ತಿಕೊಂಡಂದ್ರೆ ನಮ್ಮ ಮನಿತನ ಮುರಿತಾವ. ಏನ್ರಿ ಗಂಡ ಹೆಂಡತಿ ಆಗಲತ್ತೀರಿ, ಅತ್ತಿ ಸೊಸೆ ಆಗಲತ್ತೀರಿ, ಅತ್ತಿ ಮಾವ ಆಗಲತ್ತೀರಿ. ಚೆನ್ನಾಗಿಂದ ಕೂಡಿರ್ತಕ್ಕಂಥ ಸಂಸಾರ ಅಂತಕ್ಕಂಥ ಒಡದಂದ ಹೊಕ್ಕದ ಎದರಿಂದ ಮತ್ತೊಬ್ರು ಮಾತು ಕೇಳುವುದರಿಂದ. ಆಕೆ ಏಟು ಚಂದ ಹೇಳ್ತಾಳ್ರಿ, ಚಿಂತಾಕ ಕಟ್ಟಿಕೊಂಡು ಚಿಪಾಟಿ ಬಳಿ ಬಾಕಿ ಚಿಂತಿಲೇನ ನಿನಗೆ ಬಂದೀಟ, ಚಿಂತಿಲೇನ ನಿನಗೆ ಬಂದೀಟ, ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗ್ತಿದ್ದ ಅಂತ ಹೇಳಲು. ಅಂದ್ರೆ ನಿನ್ನ ಗಂಡ ಆಕೆ ನೋಡಿ ಅದು ನಗಲಕತ್ತಿದ್ದ ಅಂತ ಹೇಳಲು. ನೀವು ಅವಾಗಿಂದ ನೀವು ಕೌದಿ ಹೊತ್ಕೊಂಡು ಮಕ್ಕಳದು ಮಾಡಬಾರ್ದು. ಇಲ್ಲಾಕಿ ಏಟು ಚಂದ ಉತ್ತರ ಕೊಡ್ತಾಳೆ ನೋಡ್ರಿ. ಆಕೆ ಏನು ಚಾಡಿ ಹೇಳಕ್ಕಿಂತ ಬಂದಾಳಲ್ಲ, ಆಕೆಗೆ ಎಷ್ಟು ಚಂದ ಉತ್ತರ ಕೊಡ್ತಾಳೆ. ಆಕಿ ಚಾಡಿ ಹೇಳಕ್ಕೆ ಮತ್ತೊಮ್ಮೆ ಚಾಡಿನೇ ಹೇಳಬಾರ್ದು, ಹಂಗೆ ಉತ್ತರ ಕೊಡಬೇಕು. ನೀವು ಹಂಗೆ ಮಾಡಂಗಿಲ್ಲ. ಏನ್ರಿ ಅವ್ರು ಏನ್ರಿ ಹೇಳಕತ್ತಾರತ್ತಂದ್ರೆ ಕಿವಿ ಒಯ್ದು ಅವ್ರ ಬಾಯಿಗೆ ಇಟ್ಟು ಅವ್ರು ಓದ್ತಾರೆ 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 ಹೋಗಿ ಅಂದ ಹೋಗಿ ನಾಳೆಗೆ ಅಂದ್ರೆ ನಿಮ್ಮ ಮನೆತನಗಳು ಅಗಲಿ ನಿಂತಾಗ್ಯದ ಏನು ಮಾಡ್ತೀರಿ? ಅವ್ರು ಬರ್ತಾರೆ ನಿಮ್ಮ ಚಾಡಿ ಹೇಳ್ಬೇಕು, ಯಾರೂ ಬರಂಗಿಲ್ಲ. ಅದಕ್ಕಾಗಿನೇ ಈಕೆ ಏನಂತಾಳ, ಇನ್ನೊಮ್ಮೆ ಈಕೆ ಚಾಡಿನೇ ಹೇಳಬಾರ್ದು ತಿಳ್ಕೊಂಡೊಂದು ಚಂದ ಒಂದು ಮಾತು ಹೇಳ್ತಾಳ. ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ. ನಕ್ಕಾರೆ ನಗಲೇಳ ನಗಿ ಮುಗದ ಕ್ಯಾದಿ, ನಕ್ಕಾರೆ ನಗಲೇಳ ನಗಿ ಮುಗದ ಕ್ಯಾದಿಗೆ ನಾ ಮುಡಿದು ಬಿಟ್ಟ ಮಲ್ಲಿಗೆ, ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲೇಳ ಅಲ್ಲ. ಅಂದ್ರೆ ಯಾಕೆ ನಕ್ಕರ ನಗಲಕ್ಕ ನನ್ನ ಗಂಡ ಏನು ಮಾರಿ ಉಬ್ಬಿಸ್ಕೊಂಡಂಗಿರ್ತಾನ ಏನ್ರಿ? ಒಂದೊಂದು ನೋಡ್ರಿಲ್ಲ ಕಡಗಾಯಿ ಮಾರಿ ಹಂಗಿರ್ತಾವ. ನಗಿಸೋದ್ರ ನಗಲ್ಲ, ಅವಳಸೋದ್ರ ಅಳಲ್ಲ. ಹಾಂ, ಅಪ್ಪಿ ತಪ್ಪಿ ಯಾರು ಪ್ರಾಣದ ಮಗಲ ನಗತಿದ್ರ ನಗು ಏನು ತಗತಿದಿ ಅಂದ್ಕೊಂಡ್ರು ನಗವರು ಸದಕ್ಕೆ ಬಿಡಿಸ್ತಾವ. ನಗುವಿನೊಳಗೆ ರೋಗ ನಿರೋಧಕ ಶಕ್ತಿ ಅದ. ತೀತ್ರೆ ನಗಬೇಕು, ಮನಸ್ಸ ಇತ್ತು ನಗಬೇಕು. ನಗಲಾರ್ದೆ ನಾವು ಹಾಗೆ ಅಂದ್ರೆ ಕುಂತೀವಿ ತಿಳ್ಕೊಂಡ್ರೆ ಏನ್ರಿ ರೋಗಗಳು ಇರ್ಲಾರ್ದ ರೋಗಗಳು ಬರ್ತಾವೆ. ಟೆನ್ಷನ್ದಾಗ ಕುಂತ್ರ ಈ ಶುಗರ ಬಿ ಪಿ ಎದ್ರ ಸಲುವಾಗಿ ಬರ್ತಂದ್ರಿ ನೀವು. ನಿಮಗೆ ನಗು ಇರ್ಲಾರ್ದಕ್ಕೇ ಶುಗರ ಬಿ ಪಿ ಬರೋದು. ಕುತ್ಕೊಂಡು ಚಿಂತೆ ಮಾಡೋದು ಏನ್ರಿ, ಮನೆ ಚಿಂತೆ ಮಾಡೋದು, ಧಾರಾವಾಹಿದನ್ನು ಚಿಂತೆ ಮಾಡೋದು. ಧಾರಾವಾಹಿದೊಂದು ಮೊನ್ನೆ ಒಬ್ಬಾಕಿ ಫೋನ್ ಹಚ್ಚಾಳ, ಅಯ್ಯೋ ತಂಗಿ ಆಕಿನ ಗಂಡ ಆಕಿನ ಜೋಡಣೆ ವಾದ ನೆನ್ ಬೇರೆದಕ್ಕಿ ಜೋಡಿ ವಾದ ನಾವು. ಅದು ಯಾರು ಯಾವಕ್ಕೆ ಗಂಡ್ರಿ ಅಂದೇನ? ಅಯ್ಯಪ್ಪ ಧಾರಾವಾಹಿದಾಗ ನಿನ್ನ ಗಂಡ ಕುಡ್ದು ಎಲ್ಲಿ ಬಿದ್ದದ ಕುಡ್ದು ಅದಕ್ಕೆ ಹುಡುಕು. ಧಾರಾವಾಹಿದ ಗಂಡನ ಹುಡುಕ್ಲಾಗತ್ತ ಏನ್ರಿ? ಅದು ಇಂಥ ಚಂದ ಪ್ರವಚನದ ಪುರಾಣ ನಡೆದ ಈಕಿನ ಗಂಡನೇ ಎಲ್ಲಿ ಕುಡಿದು ಬಿದ್ದದನ? ನಾವು ಧಾರಾವಾಹಿದಂಗೆ ಚಿಂತೆ ಮಾಡ್ತೀವಿ, ನಗಬೇಕು. ಆ ಧಾರಾವಾಹಿದಾಗ್ರಿ ಏನದ್ರಿ? ನಾನು ಇಷ್ಟೆಲ್ಲ ಹೆಣ್ಮಕ್ಳು ನೋಡ್ತಾವತ್ತೇಳಿ ನಾನು ಒಂದು ದಿವ್ಸ ಕುತ್ಕೊಂಡು ನೋಡಿದೆ. ನಾನು ಏನಿಲ್ಲ ಅವ್ರು ಅದ್ರ ಬರೇ ಒಬ್ರಿಗೊಬ್ರು ಬೆಂಕಿ ಹಚ್ಚುದೇ ಅದು ಹೊರತಾಗಿ ಅದನ್ನು ಏನ್ರಿ ಇದು ಇಲ್ಲ. ಅತ್ತಿಗೆ ಸೊಸಿ ಬೆಂಕಿ ಹಚ್ಚೋದು ಏನ್ರಿ, ಸೊಸಿಗೆ ಅತ್ತಿ ಬೆಂಕಿ ಹಚ್ಚೋದು, ಬರೀ ಇವೇ ಮನೆ ಮಾಡಿ ಒಡೆ ಮಾತುಗಳೇ ಹೋದ್ರೆ ಧಾರಾವಾಹಿದಾಗ ಒಂದು ಒಂದು ಮಾಡ್ಕೊಡ್ತೇನೆ, ಒಂದೂ ಇಲ್ಲ. ಇದನ್ನು ಮಾಡಬಾರ್ದು. ಆಕೆ ಎಷ್ಟು ಚಂದ ಹೇಳ್ತಾಳ, ನಕ್ಕಾರೆ ನಗಲೇಳ ನಗಿಮುಗದ ಕ್ಯಾದಿಗೆ ನಾ ಮುಡಿದು ಬಿಟ್ಟ ಮಲ್ಲಿಗೆ, ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲೇಳ ತಿಳ್ಕೊಳಲ್ಲ. ಅಂದ್ರೆ ನನ್ನ ಗಂಡ ಯಾವತ್ತೂ ಕೂಡ ಮಾರಿ ಉಬ್ಬಿಸ್ಕೊಂಡು ಇರ್ತಕ್ಕಂಥವ ಅಲ್ಲ, ಯಾವತ್ತೂ ಕೂಡ ನಕ್ಕೋತಿರ್ತಕ್ಕಂಥವ. ಒಂದು ವೇಳೆ ಆಕೆ ನೋಡಿ ನಕ್ಕನಂದ್ರೆ ಕೂಡ ಯಾಕೆ ನಗಲೆಕ್ಕ? ಯಾಕ? ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲೇಳ. ಆಕೆಗೆ ಆಸೆನೇ ಆಗಿತ್ತು ತಿಳ್ಕೊಂಡ್ರೆ ನಾ ಮುಡಿದಿರ್ತಕ್ಕಂಥ ಹೂವು ಅದದು, ನಾ ಮುಡ್ಕೊಂಡು ಬಿಟ್ಟಿರ್ತಕ್ಕಂಥ ಹೂವು ಅದ. ಆಕೆಗೆ ಆಸೆ ಆಗಿತ್ತು ಅಂದ್ರೆ ಆಕೆ ಒಂದು ಗಳಿಗೆ ಅಂತ ಮುಡ್ಕೊಳ್ಳಲ್ಲ ಕೇಳ ತಿಳ್ಕೊಳಲ್ಲ. ಇಲ್ಲಿ ಜಗಳ ಬರ್ತದ್ರಿ. ಮತ್ತೊಮ್ಮೆ ಆಕಿನ ಮುಂದೆ ಚಾಟಿ ಹೇಳುವ, ಅಯ್ಯೋ ನಮಗೇನು ಯವ್ವ ಹೇಳೋದು ಹೇಳಿ ಎತ್ತುಕೊಂಡಿಸಿನಿಂದ ಮಾರಿ ಒಣಸ್ಕೊಂಡು ಹೋಗ್ತಾವ. ಹೌದಾ ಇಲ್ಲ? ಈ ಚಾಡಿ ಹೇಳೋವ್ರಿಗೆ ಮನಿ ಮುರಿಯವ್ರಿಗೆ ಅಂದ್ರೆ ಇದೇ ರೀತಿಯಾಗಿನ ಮಾತುಗಳನ್ನು ಹೇಳಬೇಕು. ಹಂಗಾಗಿ ಇಲ್ಲಿ ಸರ್ವಮಂಗಳ ಏನಂತಾಳ, ಸರ್ವಮಂಗಳ ಏನಂತಾಳ, ಓಹೋ ಇದು ಪರಮಾತ್ಮ, ಇದು ನಾರದನ ಮಾತು ಕೇಳಿ ಬಂದದಲ್ಲ, ಚಾಡಿ ಮಾತು ಕೇಳಿ ಬಂದವ, ಬರಲಿ ಅಂತ. ಯಾವಾಗಿಂದ ಭಿಕ್ಷಾಂತಿ ಎತ್ತುಕೊಂಡದ, ಓಹೋ ಪರಮಾತ್ಮ ಬಾ ಒಳಗೆ ಬಾ ಎತ್ತುಕೊಂಡದ ಕರಲು. ಹಂಗೆ ಬರಂಗಿಲ್ಲ ಅಂದ. ಬರೀ ಹೆಂಗೆ ಬರ್ತೀರಿ? ನೀ ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾತ್ರ ನಿನ್ನ ಮನೆಗೆಂದ ಬರ್ತೀನಿ. ಪರಮಾತ್ಮನಿಗೆಂದ ಸರ್ವಮಂಗಳ ಅಂತಾಳೆ ಪರಮಾತ್ಮ. ಈ ಮಾತ ನಾರದರಿಗೆ ಕೂಡ ಅದೇನೇ ಹೇಳಿ ಕಳಿಸ್ತೀನಿ. ನಾನು ನಮಸ್ಕಾರ ಮಾಡಂಗಿಲ್ಲ. ನಮಸ್ಕಾರ ಯಾರಿಗೆ ಮೀಸಲದ? ನಾನು ಗಂಡನನ್ನು ಬಿಟ್ಟರನ್ನ ಬೇರೆದವ್ರು ಯಾರಿಗೂ ಕೂಡ ನಾನು ನಮಸ್ಕಾರ ಮಾಡಂಗಿಲ್ಲ. ಏನ್ರಿ, ನನ್ನ ಶಿರ ಬಾಗಬೇಕಾಗಿತ್ತು, ನನ್ನ ತಲೆ ಬಾಗಬೇಕಾಗಿತ್ತು ಅಂತಂದ್ರೆ ನನ್ನ ಗಂಡನ ಬಿಟ್ಟರೆ ಯಾರಿಗೂ ಕೂಡ ನಾನು ತಲೆ ಬಾಗಂಗಿಲ್ಲ. ಸರ್ವಮಂಗಳೇ, ನನ್ನನ್ನು ಯಾರ ತಿಳ್ಕೊಂಡಿದ್ದೀನಿ ನೀನು? ಏನ್ರಿ, ನಿನ್ನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನಾದೀನಿ. ಏನ್ರಿ, ಜಗತ್ತಿನ ಜೀವಿಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ, ಏನ್ರಿ ಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ, ಜೀವಿಗಳಿಗೆಲ್ಲ ಏನು ಎಲ್ಲವನ್ನು ಕೂಡ ಕೊಡ್ತಕ್ಕಂಥ ಭಗವಂತ ನಾನು ಬಂದೀನಿ. ನನಗೆ ನಮಸ್ಕಾರ ಮಾಡ್ಲಾರ್ದೀನಿ, ಯಾರಿಗೆ ಮಾಡ್ತಿದ್ದಿ ಎತ್ತಿಕೊಂಡಂದು ಪ್ರಶ್ನೆ ಕೇಳದ.
ಅವಾಗಿಂದ ಸರ್ವಮಂಗಳ ಅಂತಾರೆ, ನೀ ಜಗತ್ತು ಉತ್ಪತ್ತಿ ಮಾಡಲೆಕ್ಕ, ಆದ್ರೆ ಒಬ್ಬ ಪತಿವ್ರತೆ ಒಬ್ಬ ಮುತ್ತೈದೆ ಎತ್ತಿಕೊಂಡು ನನ್ನ ಸೃಷ್ಟಿ ಮಾಡದವ ನನ್ನ ಗಂಡ. ಯಾಕೆ ನೋಡ್ರಿ ಎಷ್ಟು ಚಂದ ಹೇಳ್ತಾಳೆ, ನನ್ನನ್ನು ಒಬ್ಬ ಪತಿವ್ರತೆಯಾಗಿ ಒಬ್ಬ ಮುತ್ತೈದೆಯಾಗಿ ನನಗೆ ಈ ಜಗತ್ತನ್ನು ತೋರಿಸಿರ್ತಕ್ಕಂಥವ ಯಾರು ಹತ್ತುಕೊಂಡ್ರ ಅದು ನನ್ನ ಗಂಡನೇ ಹೊರತಾಗ್ಯದ, ನೀ ಅಲ್ಲ ಅಂತ. ನನ್ನ ಗಂಡನೇ ನನಗೆಂದ ಸರ್ವಸ್ವ, ನನ್ನ ಗಂಡನೇ ನನಗೆಂದ ಪರಮಾತ್ಮ, ನನ್ನ ಗಂಡನೇ ನನಗೆಂದ ದೇವರು. ಗಂಡನನ್ನು ಬಿಟ್ಟರೆ ಬೇರೆ ಯಾರು ಕೂಡ ನನಗೆ ದೇವರಿಲ್ಲ. ನನ್ನ ಗಂಡನ ಬಿಟ್ಟರೆ ನಾನು ಯಾರಿಗೂ ಕೂಡ ನಮಸ್ಕಾರ ಮಾಡಂಗಿಲ್ಲ. ಯಾವಾಗಿಂದ ಪರಮಾತ್ಮ ಅಂತ ನಾನು ಸರ್ವಮಂಗಳೇ ಹಠ ಮಾಡಬೇಡ, ನೀ ನನಗೆ ನಮಸ್ಕಾರ ಮಾಡು, ನನಗೆ ನೀನು ನಮಸ್ಕಾರ ಮಾಡಕ್ಕೆ ತಗೊಂಡು ಎಷ್ಟು ಪರಿಪರಿಯಾಗಿ ಕೇಳ್ಕೊಂಡ ಪರಮಾತ್ಮ, ಅದನ್ನು ಬಿಟ್ಟು ಅದನ್ನ ಬೇಕಾದ ಕೇಳು ನನ್ನ ಮನೆಯಾಗೆಂದು. ಅಷ್ಟೇ ಅಲ್ಲ, ನನ್ನ ಪ್ರಾಣ ಬೇಕಾದ್ರೂ ಕೂಡ ಕೊಡ್ತೀನಿ, ಆದ್ರೆ ನಮಸ್ಕಾರ ನಿನಗೆ ಮಾಡಂಗಿಲ್ಲ. ನೀ ನಮಸ್ಕಾರ ಮಾಡಲಿ ಅಂತ ತಿರುಗಿ ಹೋಗ್ತೇನೆ ಎತ್ತಿಕೊಂಡ. ಆಯ್ತು, ನೀನು ತಿರುಗಿ ಹೋಗತ್ತಿಕೊಂಡು ಯಾವಾಗಿಂದ ಈಕಿ ಒಳಗೆ ಹೋದ್ಲು. ಒಳಗೆ ಹೋದಕ್ಕೂ ಆಕೆ ಒಳಗೆ ಬಾ ಅಲ್ಲ ತಾನೇ ಹೋದ ಪರಮಾತ್ಮ ಒಳಗೆ. ನೋಡು ಸರ್ವಮಂಗಳೇ, ನನಗೆ ನಮಸ್ಕಾರ ಮಾಡು. ಇಲ್ಲ ಪರಮಾತ್ಮ, ಈ ನಮಸ್ಕಾರ ಬಿಟ್ಟು ನೀ ಬೇಕಾದ ಕೇಳು ಕೊಡ್ತೀನಿ, ಆದ್ರೆ ನಮಸ್ಕಾರ ಮಾತೀನಿ ಏನು ಮಾಡೋದು ಅಂದ್ರೆ ನಮಸ್ಕಾರ ಬಿಟ್ಟು ನಾವು ಏನು ಕೇಳ್ತೀನಿ ಅದು ಕೊಡ್ತೀಯನು. ಸರ್ವಮಂಗಳ ಅಂದ್ಲು, ನನ್ನ ಪ್ರಾಣ ಬೇಕಾದ್ರೂ ಕೂಡ ಕೊಡ್ತೀನಿ ಎತ್ತಿಕೊಂಡು ಹೇಳಕತ್ತೀನಲ್ಲ, ನನ್ನ ಪ್ರಾಣ ಬೇಕಾದ್ರೂ ಕೂಡ ಕೇಳು, ನಾನು ನಿನಗೆಂದ ಕೊಡ್ತೀನಿ ಅಂದ್ರೆ ನಾ ಒಟ್ಟು ನೀ ನಮಸ್ಕಾರ ಬಿಟ್ಟು ಬೇಕಾದ ಕೇಳೋದು ಕೊಡ್ತಿದ್ದಿ. ಹೌದು, ನಮಸ್ಕಾರ ಬಿಟ್ಟು ಬೇಕಾದ ಕೇಳೋದು ಕೊಡ್ತೀನಿ. ಯಾವಾಗಿಂದ ಪರಮಾತ್ಮ ಅಂತ ಹಾಂಗಿತ್ತು ಅಂತಂದ್ರೆ, ನಾನು ನಮಸ್ಕಾರ ಬಿಟ್ಟು ಬೇರೆದು ಕೇಳ್ತೀನಿ ಕೊಡ್ತೀಯ, ನೀ ಏನು ಬೇಕಾದ ಕೇಳೋ ಕೊಡ್ತೀನಿ ನಮಸ್ಕಾರ ಬಿಟ್ರೆ. ಅವಾಗಿಂದ ಪರಮಾತ್ಮ ಅಂತಾನ, ಹಂಗಾಯ್ತು ನಿನ್ನ ಗಂಡನ ರುಂಡ ಕತ್ತರಿಸ್ಕೊಡು ನನಗ ಅಂದ. ನೋಡ್ರಿ ಸರ್ವಮಂಗಳಿಗೆ ಏನಂತಾನ, ಹಾಂಗಿತ್ತು ಅಂದ್ರೆ ನಿನ್ನ ಗಂಡನ ರುಂಡವನ್ನು ಕತ್ತರಿಸಿಕೊಡು ನನಗೆ. ಯಾವಾಗಿಂದ ಸರ್ವಮಂಗಳ ಅಂತೇಳಿ ಹಾಂಗಿತ್ತು ಅಂದ್ರೆ ನಿಂದ್ರು 1 ಮಿನಿಟ್ ಅಂತ ಅನ್ಲಕ್ಕೆ ಹೊರಗೆ 1 ಮಿನಿಟ್ ನಿಂದ್ರು. ಯಾವಾಗಿಂದ 1 ಮಿನಿಟ್ ಅಂದ ನಿಂದ್ರತ್ತಂದ ಪರಮಾತ್ಮನಿಗೆ ಅಂದ ಹೊರಗ ಜೇಳ್ಜಾಗ ನಿಂದ್ರಿಸಲು ನೇರವಾಗಿ ಅಂದ ಒಳಗೆ ಹೋಗಿ ಹೋಗೋದ್ರೊಳಗೆ ಆಕೆನ ಗಂಡ ಧ್ಯಾನ ಮಾಡಕತ್ತಿದ್ದ. ಯಾರ್ದು? ಇವೇನು ಹೊರಗೆ ಬಂದು ನಿಂತಾನಲ್ಲ ಪರಮಾತ್ಮ, ಇವಂದೇ ಧ್ಯಾನ ಮಾಡಕತ್ತಾನ. ಯಾವಾಗಿಂದ ಕಣ್ಣು ಮುಚ್ಚಿಂದ ಧ್ಯಾನ ಮಾಡಕತ್ತಿದ್ದ, ಹೋಗಿ ಅಂದ ಬುದ್ಧಕ್ಕೆ ಅಂದ ನಮಸ್ಕಾರ ಮಾಡ್ತಾಳೆ ಹೆಂಡತಿ. ಸರ್ವಮಂಗಳ ನಮಸ್ಕಾರ ಮಾಡೋದು, ಸ್ವಾಮಿ ನಮಸ್ಕಾರ ಬಿಟ್ಟು ಬೇಕಾದ ಕೇಳುವ ತಿಳ್ಕೊಂಡ್ರೆ ನಿಮ್ಮ ರುಂಡವನ್ನು ಕೇಳಕತ್ತಾನ ಪರಮಾತ್ಮ, ಹೆಂಗೆ ಮಾಡಲಿ ಅಂದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುರುಷ ಏನು ಕೇಳ್ತಾಳ? ನಮಸ್ಕಾರ ಬಿಟ್ಟು ಬೇಕಾದ ಕೇಳುವ ತಿಳ್ಕೊಂಡಾಗ ನಿಮ್ಮ ರುಂಡವನ್ನು ಕೇಳಕತ್ತಾನೆ ಪರಮಾತ್ಮ. ಹಾಗಾದ್ರೆ ನಾನು ಏನು ಮಾಡಲಿ ಎತ್ತುಕೊಂಡಾಗ ಸರ್ವಮಂಗಳ ಗಂಡ ಅಂತಾನೆ, ಸರ್ವಮಂಗಳೇ ನಿನ್ನ ಪತಿವ್ರತ ಧರ್ಮದ ಮುಂದೆ ಈ ರುಂಡೇನು ದ್ವಾಡದಲ್ಲ. ಯಾವಾಗಿಂದ ಪರಮಾತ್ಮ ನಾನು ರುಂಡ ಕೇಳಕತ್ತಾನಂದಾಗ ಕೊಟ್ಟು ಬಿಡುವ ಏನ್ರಿ, ನಾನು ರುಂಡ ಕೇಳಕತ್ತಾನಂದಾಗ ಕೊಟ್ಟು ಬಿಡು. ಯಾವಾಗಿಂದ ಕೊಟ್ಟು ಬಿಡುವ ತಿಳ್ಕೊಂಡಾಗ ಗಂಡನ ಒಪ್ಪಿಗೆ ಸಿಕ್ತು. ಕೈಯಾಗಿಂದ ತಲವಾರು ತಗೊಂಡ್ಳು, ನೇರವಾಗಿ ಹೊರಗೆ ಬಂದಾಳೆ. ಒಂದು ಕಡೆಗಿಂದ ಪರಮಾತ್ಮ ನಿಂತಾನೆ, ಇನ್ನೊಂದು ಕಡೆಗಿಂದ ಸರ್ವಮಂಗಳೆ ಗಂಡ ನಿಂತಾನೆ, ಮಧ್ಯದೊಳಗಿಂದ ಸರ್ವಮಂಗಳೆ ನಿಂತಾಳೆ. ಸರ್ವಮಂಗಳೆ ಅಂತಾಳೆ ಪರಮಾತ್ಮ ಅಂದು ಏನು ಒಂದ. ಯಾವಾಗಿಂದ ನಮಸ್ಕಾರ ಬಿಟ್ಟು ಬೇಕಾದ ಕೇಳುವ ತಿಳ್ಕೊಂಡ್ರೆ ನನ್ನ ಗಂಡನ ರುಂಡವನ್ನು ಕತ್ತರಿಸಿಕೊಡುವ ತಿಳ್ಕೊಂಡು ಏನು ಕೇಳಕತ್ತಿದೆಯಲ್ಲ, ಈಗ ನನ್ನ ಗಂಡನ ರುಂಡವನ್ನು ನಿನಗೆಂದ ಕತ್ತರಿಸಿಕೊಡ್ತೀನಿ, ಆದ್ರೆ ನಂದು ಒಂದು ಕಂಡೀಷನ್ ಅದ ಕೇಳು. ನಂದು ಒಂದು ಕಂಡೀಷನ್ ಅದ ಕೇಳು. ಏನು ಕಂಡೀಷನ್ ಅಮ್ಮ? ಯಾವಾಗಿಂದ ಸರ್ವಮಂಗಳ ಅಂತಾಳೆ, ನಂದು ಏನು ಕಂಡೀಷನ್ ಅಂತ ಕೂಡ ಕೇಳಿದ್ರೆ, ನೀ ಕೇಳಿದ್ರ ಪ್ರಕಾರ ನನ್ನ ಗಂಡನ ರುಂಡವನ್ನು ಕತ್ತರಿಸಿದ ನಿನ್ನ ಕೈಯಾಗಿಂದ ಒಗಿತೀನಿ. ನನ್ನ ಗಂಡನ ರುಂಡ ನೀ ಕೈಯಾಗಿ ಹಿಡಿಬೇಕು. ಅಪ್ಪಿ ತಪ್ಪಿ ನನ್ನ ಗಂಡನ ರುಂಡ ಏನಾದರೂ ಕೈ ಜಾರಿ ಕೆಳಗೆ ಬಿತ್ತು ಅಂತಂದ್ರೆ ನಿನ್ನ ರುಂಡ ಕಡಿತೀನಿ, ಎಚ್ಚರವಾಗಿರುವಂತ ಏನ್ರಿ. ಒಂದು ವೇಳೆ ನನ್ನ ಗಂಡನ ರುಂಡ ಏನಾದರೂ ಕೂಡ ಕೈ ಜಾರಿ ಬಿದ್ದರೆ ನಿನ್ನ ರುಂಡ ಕಡಿತೀನಿ, ಎಚ್ಚರದೊಳಗೆ. ಇದು ಮೊದಲೇ ಇದು ಪರಮಾತ್ಮನ ಬೋಳಶಂಕರ, ಅದೇನು ದೊಡ್ಡಾಗದ ಬಗೆ ಅಂತ. ಯಾವಾಗಿಂದ ಅದೇನು ದೊಡ್ಡಗದ ಬಗೆ ಹತ್ತುಕೊಂಡ ಆಯ್ತು ತುಗೋತ್ತಿಕೊಂಡಂದು ಹೋಗಿಂದ ಗಂಡನ ತಲೆ ಮೇಲೆ ಇರ್ತಕ್ಕ ಜಡಿ ಅಂತಕ್ಕಂದು ಹಿಡಿದಾಳೆ. ಒಂದು ಕೈಯಾಗಿಂದ ತಲವಾರ, ಪರಮಾತ್ಮ ಈಗ ನನ್ನ ಗಂಡನ ರುಂಡವನ್ನು ಕೊಡ್ತೀನಿ ತುಗೋತ್ತಿಕೊಂಡಂದು ಹಿಂಗೆ ಕೈ ಮೇಲೆತ್ತಿ ಒಂದೇಟಂದ ಗಂಡನ ರುಂಡಿಗೆ ಅಂತ ಹೊಡೆದ್ಲು. ಯಾವಾಗಿಂದ ರುಂಡನ್ನು ಕತ್ತರಿಸ್ತು ಅದನ್ನು ಬೀಸಿಂದ ಪರಮಾತ್ಮ ಕೈಯಾಗಿ ಹೋಗದ್ಲು. ಅದನ್ನು ಪರಮಾತ್ಮ ಹಿಡ್ಕೊಂಡ. ಯಾವಾಗ ಇವನ ಕೈಯಾಗ ರುಂಡ ಸಿಕ್ತೋ ಅಲ್ಲಿ ಸರ್ವಮಂಗಳೆಯ ಗಂಡನ ರುಂಡ ಮತ್ತೊಂದು ಬೆಳೀತು. ಯಾವಾಗಿಂದ ಮತ್ತೊಂದನ್ನ ರುಂಡ ಬೆಳೀತದೆ, ಅವಾಗಿಂದ ಮತ್ತೊಂದು ತಲೆ ಮೇಗಿನ ಕೂದಲ ಹಿಡಿತಾಳೆ, ಗಂಡನ ರುಂಡವನ್ನು ಕಡಿತಾಳೆ, ಪರಮಾತ್ಮನ ಕೈಯಾಗಿಂದ ಒಗಿತಾಳೆ. ಒಂದಲ್ಲ ಎರಡಲ್ಲ 32 ರುಂಡಗಳನ್ನು ಕತ್ತರಿಸಿ ಅಂದ ಪರಮಾತ್ಮನ ಕೈಯಾಗಿಂದ ಹೋಗಲು. ಯಾವಾಗಿಂದ ಪರಮಾತ್ಮ ಕೈ ತುಂಬ ಹಿಡ್ಕೊಂಡ, ಸಾಕಿನ ಸರ್ವಮಂಗಳ ಇದ್ರಾಗ ಒಂದು ರುಂಡ ಕೈ ಜಾರಿ ಕೆಳಗೆ ಬಿದ್ರ ಇದು ನನ್ನ ರುಂಡ ಕಡಿತದಲ್ಲ. ಪರಮಾತ್ಮಗೂ ಅಂಜಿಕೆನೆ ಏನ್ರಿ, ಒಂದು ರುಂಡದ ಕೈ ಜಾರದ ಕೆಳಗೆ ಬಿದ್ರ ಇದು ನನ್ನ ರುಂಡನ್ನು ಕೊಡದ ಕಡಿತಾಳಲ್ಲ, ಅದಕ್ಕೆ ಸಾಕು ಸರ್ವಮಂಗಳೆ ಸಾಕತ್ತುಕೊಂಡಂದಾಗ ಪರಮಾತ್ಮ ಇನ್ನ 8 ರುಂಡಗಳನ್ನು ಕೇಳು. ಇಲ್ಲ ಸಾಕತ್ತುಕೊಂಡಂದು ಯಾವಾಗಿಂದ ಸಾಕತ್ತುಕೊಂಡ ಆ ಎಲ್ಲ ಸರ್ವಮಂಗಳ ಗಂಡನ ರುಂಡಗಳನ್ನು ಒಂದಕ್ಕೊಂದು ಗಂಟು ಹಾಕಿ ಕೊರಳಾಗಿ ಮಾಲಿ ಮಾಡ್ಕೊಂಡು ಹಾಕೊಂಡ.
ನೀವು ನೋಡಿರ್ಬೇಕು ಎಲ್ಲರೂ ಕ್ಯಾಲೆಂಡರ್ದಾಗ ಅದು ಏನ್ರಿ ರುಂಡ ಮಾಲೆದಾರಿ ಪರಮಾತ್ಮನನ್ನು ನೀವು ನೋಡಿರಬೇಕು. ಅವು ಯಾರೂ ರುಂಡ ಹತ್ತುಕೊಂಡದ ಕೇಳಿದ್ರೆ ಸರ್ವಮಂಗಳೆಯ ಗಂಡನ ರುಂಡಗಳು ಏನ್ರಿ. ಯಾವಾಗಿಂದ ಒಂದೊಂದನ್ನು ಗಂಟೆಗಳು ಹಾಕ್ಕೊಂಡು ಕೊರಳಾಗಿಂದ ಮಾಲಿ ಮಾಡ್ಕೊಂಡು ಹಾಕ್ಕೊಂಡ ಅವಾಗಿಂದ ಸರ್ವಮಂಗಳ ಉತ್ತಕ್ಕೆ ನಮಸ್ಕಾರ ಮಾಡೋದು ಪರಮಾತ್ಮ ನಗಲಕ್ಕ. ಯಾಕೆ ಸರ್ವಮಂಗಳೇ ಇಷ್ಟೊತ್ತನ ಮಾಡಿದ್ದಿಲ್ಲ ಈಗರೆ ಮಾಡಿದಿಲ್ಲ ನನ್ನ ನಮಸ್ಕಾರ ಅಂದ. ಅವಾಗ ಕೋತ ಸರ್ವಮಂಗಳ ಅಂತಾಳೆ, ಹುಚ್ಚು ಪರಮಾತ್ಮ ನಾನು ನಮಸ್ಕಾರ ಮಾಡಿದೆ ನಿನಗಲ್ಲ, ನಿನ್ನ ಕೊರಳಾಗಿರ್ತಕ್ಕಂಥ ನನ್ನ ಗಂಡನ ರುಂಡಗಳಿಗೆ ನಮಸ್ಕಾರ ಮಾಡಿನಿ ಹೊರತಾಗಿ ನಿನಗೆ ಮಾಡಿಲ್ಲ ಆತುಕೊಂಡಂದು ಹೇಳ್ತಾಳೆ ಏನ್ರಿ. ನೋಡ್ರಕ್ಕಿನ ಬಲ್ಲಿ ಎಂಥ ಭಕ್ತಿ ಗಂಡನ ಮೇಲೆ. ನೀವು ಮನೆಗೆ ಹೋಗಿ ಪಟ್ಟಿರತೀನಿ ಹುಡುಗರು ತೊಗೊಂಡು ಇವು ಚಿಗೆ ರುಂಡ ಅಲ್ಲಿ ಚಂತನ ಗುಟ್ಕ ತಿಂದು ರುಂಡೆ ಹಂಗೆ ಚಿಗಿತು. ಸೆರೆ ಕುಡಿಯೋರು ರುಂಡು ಚಿಗಿತಾವ ನೀವು. ಸುಮ್ಮ ಅಯ್ಯ ಅಪ್ಪರು ಹೇಳ್ಯಾರ ಸುಮ್ಮ ಟ್ರೈ ಮಾಡೋದು ಬರ್ರಿ ತಿಕ್ಕೊಣ ಹುಡುಗರಿಗೆ ಪಟ್ಟಿರೈತಿ. ನೋಡ್ರಿ ಸರ್ವಮಂಗಳಂದ ಭಕ್ತಿ ಅಂತದ್ದು ಗಂಡನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಏನ್ರಿ, ಗಂಡನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಗಂಡನ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಎಂಥದ್ದು ಒತ್ತು ಕೊಡೋದ ಕೇಳಿದ್ರೆ ಹೆಂಗೆ ಸರ್ವಮಂಗಳೆ ತನ್ನ ಗಂಡನ ಮೇಲಟ್ಟು ಪ್ರೀತಿ ಇಟ್ಟಾಳೋ ಅಷ್ಟೇ ಪ್ರೀತಿ ಅನ್ನತಕ್ಕಂಥದ್ದನ್ನು ಇಲ್ಲಿ ನಿರ್ಮಲಾದೇವಿ ಯಾವ ಜ್ಞಾನ ರೆಡ್ಡಿ ಮೇಲೆ ಇಟ್ಟಾಳೆ. ಇದನ್ನ ಎಲ್ಲವನ್ನು ಕೂಡ ನೋಡಿರ್ತಕ್ಕಂಥ ಯಾವ ಪಾರ್ವತಿ ಅಂತಾಳೆ, ನಾನು ಹುಟ್ಟಿದ್ರೆ ಇದೇ ಹೆಣ್ಣು ಮಗಳ ಗರ್ಭದೊಳಗೆ ನಾನು ಹುಟ್ಟಬೇಕಂತ ಕೂಡ ಯಾವಾಗಿಂದ ಪಾರ್ವತಿ ತೀರ್ಮಾನ ತಗೊಂಡು ಅವಾಗ ಏನು ಮಾಡ್ತಾಳೆ ತಗೊಂಡದ ಕೇಳಿದ್ರೆ ಏನ್ರಿ, ಯಾವಾಗಿಂದ ಪಾರ್ವತಿ ಆ ನಿರ್ಮಲಾದೇವಿ ಗರ್ಭದೊಳಗಿಂದ ಪ್ರವೇಶ ಮಾಡ್ತಾಳೆ. 10-12 ವರ್ಷಗಟ್ಲಿಂದ ಮಕ್ಕಳಿಲ್ಲ ತಗೊಂಡು ಪ್ರತಿನಿತ್ಯನೂ ಕೂಡ ಮಲ್ಲಯ್ಯನ ದೇವಸ್ಥಾನದಾಗ ನಿತ್ಯನೂ ಕೂಡ ಬೇಡಿ ಕಣ್ಣೀರು ಹಾಕ್ತಕ್ಕಂಥ ಯಾವ ನಿರ್ಮಲಾದೇವಿ ಯಾವಾಗಿಂದ ತಿಂಗಳಾಗ್ಯದ, 2 ತಿಂಗಳಾಗ್ಯದ, 3 ತಿಂಗಳಾಗ್ಯದ, ಯಾವಾಗ ಗರ್ಭವತಿ ಆಗೇನೇ ಅನ್ನೋದು ಯಾವಾಗಿಂದ ನಿರ್ಮಲಾದೇವಿ ಗೊತ್ತಾದಾಗ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ. ಭಾಳ ದಿವಸಕ್ಕೆ ಅಂದ ಮಕ್ಕಳು ಹುಟ್ಟಿದಾಗ ಎಷ್ಟು ಖುಷಿ ಆಗಲಿಕ್ಕಿಲ್ಲ, ತಾಯಿಗೆ ಎಷ್ಟು ಆನಂದ ಆಗಲಿಕ್ಕಿಲ್ಲ. ಗರ್ಭಿಣಿಯಾದ್ಲು 4 ತಿಂಗಳಾಯ್ತು, 6 ತಿಂಗಳಾಯ್ತು. ಎಲ್ಲರಿಗೂ ಕೂಡ ಬಯಕೆಗಳನ್ನು ಕಾಡುವಂಗ ಆ ನಿರ್ಮಲಾದೇವಿಗೂ ಕೂಡ ಬಯಕೆಗಳನ್ನು ಕಾಡ್ತವೆ. ಆದ್ರೆ ಎಂಥ ಬಯಕೆಗಳು ತಿಳ್ಕೊಂಡ್ರೆ ನಾಳಿನ ದಿವಸದಿಂದ ನಾವು ನೀವೆಲ್ಲರೂ ಕೂಡ ನೋಡೋಣ. ನಾಳೆಗಿಂದ ಬಯಕೆಗಳೇನು ಕಾಡ್ತವ ಏನ್ರಿ. ನಾಳೆಗಿಂದ ತೊಟ್ಟಲು ಕಾರ್ಯಕ್ರಮ, ತೊಟ್ಟಲು ಕೆಳಗಿಂದ ಮಕ್ಕಳಾಗದೇ ಇರ್ತಕ್ಕಂಥ ಹೆಣ್ಣು ಮಕ್ಕಳು ತೊಟ್ಟಲು ಕೆಳಗಿಂದ ಕುಂದ್ರಕ್ಕಂದ ಹೆಸರುಗಳನ್ನ ಬರೆಸ್ರಿ ಎತ್ಕೊಂಡು ಹೇಳಿದ್ದೆ. ಕಮಿಟಿಯವ್ರು ಬರ್ಸ್ಯಾರನಪ್ಪ, ಯಾರು ಬರ್ಸ್ಯಾರ?